Hello guys, welcome back to Banking Kannadiga. In this video, I'm going to discuss about RRB PO and RRB Clerk 2025 ರಿಸರ್ವ್ ಲಿಸ್ಟ್. ನಾನಿಲ್ಲಿ ನಿಮ್ಮ ಕರ್ನಾಟಕ ಸ್ಟೇಟ್ದು ರಿಸರ್ವ್ ಲಿಸ್ಟ್ ಬಗ್ಗೆ ಮಾತಾಡ್ತೀನಿ. ಆ್ಯಂಡ್ ಒಂದು ಮೆಸೇಜ್ ಸರ್ಕ್ಯುಲೇಟ್ ಆಗ್ತಿದೆ ಎಲ್ಲ ಗ್ರೂಪ್ ಮತ್ತು ಎಲ್ಲ ಚಾನಲ್ಗಳಲ್ಲೂ. ದಟ್ ಈಸ್ RRB PO DVಗೆ, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ DVಗೆ 45 ಜನ ಆಬ್ಸೆಂಟ್ ಇದ್ರು ಅಂತ. ಆ 45 ಮೆಂಬರ್ಸ್ ಕ್ಯಾಟಗರಿ ವೈಸ್ ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ RTR ಲಿಪ್ಪಿಯಲ್ಲಿ. ಟೆಕ್ಸ್ಟ್ನ ನಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡ್ತೀನಿ. ಸೊ ಈಗ ಕೆಲವೊಬ್ಬರಿಗೆ ಇರೋ ಡೌಟ್ ಏನು ಅಂತಂದರೆ, ಫಸ್ಟ್ ರಿಸರ್ವ್ ಲಿಸ್ಟ್ ಯಾವಾಗ ಬರುತ್ತೆ ಆ್ಯಂಡ್ 45 ಮೆಂಬರ್ಸ್ನೂ ಸೆಲೆಕ್ಟ್ ಮಾಡ್ತಾರೆ, ಮತ್ತು RRB ಕ್ಲರ್ಕ್ ರಿಸರ್ವ್ ಲಿಸ್ಟ್ ಚಾನ್ಸಸ್ ಎಷ್ಟು ಮಾರ್ಕ್ಸ್ ರೇಂಜಲ್ಲಿದ್ದರೆ ನೀವು ಸೆಲೆಕ್ಷನ್ ಚಾನ್ಸಸ್ ಇರುತ್ತೆ ಅಂತ ಡೌಟ್ ಇದೆ. ಸೊ ಇದನ್ನು ನಾನು ನನಗೆ ಗೊತ್ತಿರೋಂಥ ನಾಲೆಡ್ಜಲ್ಲಿ ಸಿಂಪಲ್ಲಾಗಿ ಕ್ಲಾರಿಫೈ ಮಾಡ್ತೀನಿ. ಸೊ ಫಸ್ಟ್ ಆಫ್ ಆಲ್, ರಿಸರ್ವ್ ಲಿಸ್ಟ್ ಅಂದರೆ ಫಾರ್ ಎಕ್ಸಾಂಪಲ್ 100 ಜನ ವೇಕೆನ್ಸಿ ಇದ್ದರೆ 100 ಮೆಂಬರ್ಸ್ನ ಸೆಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಡಿಸೆಂಡಿಂಗ್ ಆರ್ಡರಲ್ಲಿ ನಿಮಗೆ ಬಂದಿರೋ ಮಾರ್ಕ್ಸ್ ಮೆರಿಟ್ ಪ್ರಕಾರ ಇನ್ನು 50 ಮೆಂಬರ್ಸ್, ಫಾರ್ ಎಕ್ಸಾಂಪಲ್ ಮಾತ್ರ ಕೊಡ್ತಿರೋದು, ಎಕ್ಸಾಕ್ಟ್ ನಂಬರ್ ಹೇಳ್ತಿಲ್ಲ ನಾನಿಲ್ಲಿ, 50 ಮೆಂಬರ್ಸ್ನ ರಿಸರ್ವ್ ಲಿಸ್ಟಲ್ಲಿ ಅಂತ ಇಟ್ಟಿರ್ತಾರೆ. ಇದೇನಕ್ಕೆ ಅಂತಂದರೆ, ಈ 100 ಮೆಂಬರ್ಸಲ್ಲಿ ಏನಾದರೂ ಆಬ್ಸೆಂಟ್ ಆದರೆ, ಮೀನ್ಸ್ DVಗೆ ಹೋಗಲ್ಲ ಅಥವಾ ರಿಪೋರ್ಟ್ ಮಾಡಲ್ಲ ಅಥವಾ ಅವ್ರಿಗೆ ಬೆಟರ್ ಆಪರ್ಚುನಿಟಿ ಸಿಕ್ಕಿರುತ್ತೆ, ಬೇರೆ ಜಾಬ್ ಆಪರ್ಚುನಿಟಿ ಅಲ್ಲಿಗೆ ಹೋಗಿರ್ತಾರೆ. ಸೊ ಅದಕ್ಕೋಸ್ಕರ ಈ ಆಬ್ಸೆಂಟೀಸ್ನ ಕವರ್ ಮಾಡೋದಕ್ಕೆ ಈ 50 ಮೆಂಬರ್ಸ್ನ ಇಟ್ಟಿರ್ತಾರೆ. ಈಗ 90 ಮೆಂಬರ್ಸ್ ಏನಾರು ಬಂದು ಇನ್ನು 10 ಮೆಂಬರ್ಸ್ ಅಬ್ಸೆಂಟ್ ಆದರೆ ಈ 50ಲಿ ಫಸ್ಟ್ 10 ಮೆಂಬರ್ಸ್ನ ಸೆಲೆಕ್ಟ್ ಮಾಡ್ತಾರೆ. ಸೊ ಆ ಫಸ್ಟ್ 10 ಮೆಂಬರ್ಸ್ನ ಏನು ಸೆಲೆಕ್ಟ್ ಮಾಡ್ತಾರೆ ಅದೇ ಫಸ್ಟ್ ರಿಸರ್ವ್ ಲಿಸ್ಟ್. ಇಲ್ಲಿ 10 ಆಬ್ಸೆಂಟ್ ಇದ್ದರೆ 10 ಮೆಂಬರ್ಸ್ನೇ ಆ ಫಸ್ಟ್ 10 ಮೆಂಬರ್ಸ್ನ ಸೆಲೆಕ್ಟ್ ಮಾಡ್ತಾರೆ. ಸೊ ಇದರಿಂದ ಏನು ಅರ್ಥ ಆಯಿತು ಅಂತಂದರೆ, ಈ 45 ಮೆಂಬರ್ಸ್ ಏನು ಆಬ್ಸೆಂಟ್ ಇದ್ದಾರೆ, ನೆಕ್ಸ್ಟ್ ಫಸ್ಟ್ ರಿಸರ್ವ್ ಲಿಸ್ಟ್ ಏನು ಬರುತ್ತೆ ಅದರಲ್ಲಿ ಈ ನೆಕ್ಸ್ಟ್ 45 ಮೆಂಬರ್ಸ್ ಫುಲ್ ಎಲ್ಲ ವೇಕೆನ್ಸಿನೂ ರಿಸರ್ವ್ ಲಿಸ್ಟಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಆ್ಯಂಡ್ ಸೆಕೆಂಡ್ ರಿಸರ್ವ್ ಲಿಸ್ಟ್ ಹೇಗಪ್ಪ ಅಂತಂದರೆ, ಈ 45ಲೂ ಎಲ್ಲರೂ ಪ್ರೆಸೆಂಟ್ ಆಗಲ್ಲ, ಕೆಲವೊಂದು ಸಲ ಆಗಬಹುದು, ಬಟ್ ದಟ್ಸ್ ಆ್ಯನ್ ಲೈಕ್ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್. ಅದು ಯೂಶ್ವಲಿ ಫಸ್ಟ್ ರಿಸರ್ವ್ ಲಿಸ್ಟಲ್ಲಿ ಎಲ್ಲರೂ ರಿಪೋರ್ಟ್ ಆಗಲ್ಲ, ಯಾಕೆಂದರೆ ಅವ್ರು ಮೇ ಬಿ ಅವ್ರಿಗೆ ಬೇರೆ ಜಾಬ್ ಸಿಕ್ಕಿರುತ್ತೆ, ಜಸ್ಟಲ್ಲಿ ಈ ಎಕ್ಸಾಮ್ ಮಿಸ್ ಆಗಿದೆ ಅಂದರೆ ಇನ್ನೊಂದು ಎಕ್ಸಾಮು ಕೊಟ್ಟಿರ್ತಾರೆ, ಅಥವಾ ಅಲ್ಲಿ ಜಾಯ್ನೇ ಆಗೋಗಿರ್ತಾರೆ, ಆ ಥರ ತುಂಬ ಇರುತ್ತೆ. ಸೊ ಆ ರಿಸರ್ವ್ ಲಿಸ್ಟಲ್ಲಿ ಸೆಲೆಕ್ಟ್ ಬರಲಿಲ್ಲ ಅಂತಂದರೆ ಈ 45 ಮೆಂಬರ್ಸಲ್ಲಿ ಮತ್ತೆ ಒಂದು 10 ಮೆಂಬರ್ಸ್ ಆಬ್ಸೆಂಟ್ ಆದರೆ ಈ 10 ಮೆಂಬರ್ಸ್ಗೆ ಸೆಕೆಂಡ್ ರಿಸರ್ವ್ ಲಿಸ್ಟ್. ಸೊ ಇದು ಎಲ್ಲಿವರೆಗೂ ಆಗುತ್ತೆ ಅಂತಂದರೆ, ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್ದು ಫೈನಲ್ ರಿಸಲ್ಟ್ ಬರೋ ಹಿಂದಿನ ದಿನ. ಫಾರ್ ಎಕ್ಸಾಂಪಲ್ ಈಗ 2026 ಏನು ಎಕ್ಸಾಮ್ ನಡೆಯುತ್ತೆ, ಈಗ ನೆಕ್ಸ್ಟ್ ಆಗಸ್ಟಿಂದ ಸ್ಟಾರ್ಟ್ ಆಗುತ್ತೆ. 2026 RRB PO ಎಕ್ಸಾಮು ಫೈನಲ್ ರಿಸಲ್ಟ್ ಯಾವತ್ತು ಬರುತ್ತೆ ಅವತ್ತಿನ ಹಿಂದಿನ ದಿನದವರೆಗೂ ಬರೋ ರಿಸರ್ವ್ ಲಿಸ್ಟು, ಅದು ಲಾಸ್ಟ್ ರಿಸರ್ವ್ ಲಿಸ್ಟ್. ಸೊ ಅಲ್ಲಿವರೆಗೂ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಯಾವಾಗಲೂ ವೇಕೆನ್ಸಿನ ಬ್ಯಾಕ್ಲಾಗಲ್ಲಿ ಇಟ್ಟಿಲ್ಲ, ಯಾವಾಗಲೂ ಫಿಲ್ ಆಗಿದೆ. ಸೊ ಈ ವರ್ಷವೂ ಫಿಲ್ ಆಗುತ್ತೆ. ಸೊ ಫಸ್ಟ್ ರಿಸರ್ವ್ ಲಿಸ್ಟಲ್ಲೇ ನಿಮ್ಮ 45 ಮೆಂಬರ್ಸ್ ನೆಕ್ಸ್ಟ್ ಯಾರಿದ್ದೀರಾ ಅವರಿಗೆ ಸೆಲೆಕ್ಷನ್ ಸಿಗುತ್ತೆ. ಸೊ ಇದು ರಿಸರ್ವ್ ಲಿಸ್ಟ್ ಐಡಿಯಾ. ಆ್ಯಂಡ್ ಯಾವಾಗ ಬರುತ್ತೆ ಅಂದರೆ ರಿಸರ್ವ್ ಲಿಸ್ಟು ನಿಮಗೆ 31st ಜುಲೈ, ಯೂಶ್ವಲಿ 31st ಜುಲೈ ಅಥವಾ ಜುಲೈ ಲಾಸ್ಟ್ ವೀಕಲ್ಲೇ ಬರೋದು. ಬಟ್ ಈ ವರ್ಷದಿಂದ ಕ್ಯಾಲೆಂಡರ್ ಸ್ವಲ್ಪ ಚೇಂಜ್ ಆಗಿರೋದ್ರಿಂದ ಅನ್ಎಕ್ಸ್ಪೆಕ್ಟೆಡ್ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯೂಶ್ವಲಿ ನೋಟಿಫಿಕೇಷನ್ ಎಂಡ್ ಡೇಟ್ ಅಷ್ಟರಲ್ಲಿ ಬರಬೇಕು, ಅಪ್ಲೈ ಮಾಡೋ ಎಂಡ್ ಡೇಟ್. ದಟ್ ಈಸ್ ಬಿಕಾಸ್ ಈಗ ಮತ್ತೆ ಸೆಲೆಕ್ಟ್ ಆಗಿರೋರು ಮತ್ತೆ ಎಕ್ಸಾಮಿಗೆ ಅಪ್ಲೈ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಆ ಟೈಮ್ ಅಷ್ಟರಲ್ಲಿ ಬರುತ್ತೆ, ಮೀನ್ಸ್ ಫಸ್ಟ್ ರಿಸರ್ವ್ ಲಿಸ್ಟು. ಸೊ ಹೋಪ್ಫುಲಿ ಎಲ್ಲರೂ ಸೆಲೆಕ್ಟ್ ಆಗ್ತೀರಾ ಅಂತ. ಈಗ ಮಾರ್ಕ್ಸ್ ರೇಂಜ್ ಏನು ಅಂತ ಬಂದರೆ, RRB POದಲ್ಲಿ ಯೂಶ್ವಲಿ 0.50 ಫೈನಲ್ ಮಾರ್ಕ್ಸ್ ಏನಿದೆ ಅದಕ್ಕೆ 0.50 ಡಿಫ್ರೆನ್ಸ್ ಇರೋರು ಫೈನಲ್ ಕಟ್ ಆಫ್ಗೂ ಅವರಿಗೆ ಚಾನ್ಸಸ್ ಜಾಸ್ತಿ. ಆ್ಯಂಡ್ RRB ಕ್ಲರ್ಕಲ್ಲಿ 1 to 2. ಆ್ಯಂಡ್ ಇದು RRB ಕ್ಲರ್ಕ್ದು ಹೆವಿಲಿ ಡಿಪೆಂಡ್ಸ್ ಆನ್ ದ ಕೆಟಗರಿ. ಕೆಲವೊಂದು ಸಲ 4 ಮಾರ್ಕ್ಸ್ ಡಿಫ್ರೆನ್ಸ್ ಇರೋರು ಸೆಲೆಕ್ಟ್ ಆಗಿದ್ದಾರೆ. ಸೊ ರಿಸರ್ವ್ ಲಿಸ್ಟಲ್ಲಿ ಎಲ್ಲರಿಗೂ ಹೋಪ್ಫುಲ್ ಆಗಿರಿ, ಬಟ್ ತೀರಾ ನೆಗ್ಲೆಕ್ಟ್ ಮಾಡಬೇಡಿ, ರಿಸರ್ವ್ ಲಿಸ್ಟಲ್ಲಿ ಹೆಂಗಿದ್ರು ಸೆಲೆಕ್ಟ್ ಆಗುತ್ತೆ ಅಂತ. ನಿಮ್ಮ ನೆಕ್ಸ್ಟ್ ಪ್ರಿಪ್ರೇಷನ್, ನೆಕ್ಸ್ಟ್ ಎಕ್ಸಾಮ್ ಏನಿದೆ 2026 ಅದಕ್ಕೆ ಚೆನ್ನಾಗಿ ಓದ್ಕೋತೀರಿ. ಸೊ ಇದಿಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಏನಾದರೂ ಡೌಟ್ ಇದ್ದರೆ ಕ್ಲಾರಿಫೈ ಮಾಡ್ತೀನಿ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.